ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ಇನ್ನೊಂದು ವ್ಲಾಗ್ಗೆ ನಿಮಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ನೋಡಿ, ಬೆಳಗ್ಗೆನೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿದ್ದೆಲ್ಲ ಆಗಿದ್ದಾದಮೇಲೆ ನೋಡಿ ನಮ್ಮವರು ಬಟಾಣಿ ತಂದಿದ್ರು. ಇದು ಬಂದ್ಬಿಟ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ. ಹಸಿ ಬಟಾಣಿ ಕಾಯಿ ತೊಗೊಂಬಂದಿದ್ರು. ನಾನು ಅದನ್ನು ಕಾಳೆಲ್ಲ ಸುಲಿದು ಈ ಥರ ಮಸಾಲೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು ಎಲ್ಲನೂ. ಇದೇನು ರೆಸಿಪಿ ಏನು ಡೀಟೇಲಾಗಿ ಹಾಕೋಕ್ಕೆ ಹೋಗಲಿಲ್ಲ. ನಾರ್ಮಲ್ ಮಸಾಲೆ ಸಾಂಬಾರು ಥರನೇ ಮಾಡಿದ್ದೆ. ಇಲ್ಲಿ ಬಂದ್ಬಿಟ್ಟು ಕರಿಬೇವಿನ ಕಷಾಯ ಮಾಡಿ ಕುಡಿಯೋಣ ಅಂತ ಒಂದು ಕಡೆ ಇಟ್ಟಿದ್ದೆ, ಇನ್ನೊಂದು ಕಡೆ ಮುದ್ದೆಗೆ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಇಟ್ಟಿದ್ದೆ, ಇನ್ನೊಂದು ಕಡೆ ಸಾಂಬಾರು ಕುದೀತಾ ಇದೆ. ಇನ್ನು ಬೆಳಗಿನ ಅಡೆ ಈ ಥರ ಆಗ್ತಾಯಿದೆ. ಇವತ್ತು ಸೋಮವಾರ. ಇನ್ನು ಮಕ್ಕಳು ಮನೆಯಲ್ಲೇ ಇದ್ದರು. ಇನ್ನು ಅವ್ರಿಗೂ ಒಂದೇ ಸಲ ಮುದ್ದೆ ಸಾಂಬಾರು ಮಾಡಿಬಿಟ್ಟೆ. ಮತ್ತು ಈ ಥರ ಬ್ಲೌಸು ಒಂದು ರೆಡಿ ಮಾಡೋದು, ಅಂದರೆ ಈ ಹಿಂದೆ ಸ್ವಲ್ಪ ಹೊಲ್ದಿದ್ದೆ ಅಲ್ವಾ, ಕರೆಂಟ್ ಸರಿಯಾಗಿರಲಿಲ್ಲ, ಸರಿಯಾಗಿ ಹೊಲಿಯೋಕ್ಕೆ ಆಗಲಿಲ್ಲ. ಮತ್ತು ಇವತ್ತು ಬಂದ್ಬಿಟ್ಟು ಇದನ್ನೆಲ್ಲನೂ ಅಟ್ಯಾಚ್ ಮಾಡಿ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿ ಎಲ್ಲನೂ ಇವಾಗ ರೆಡಿ ಮಾಡಿದ್ದಾಯಿತು. ನೆನ್ನೆ ಎಷ್ಟು ತೋರಿಸಿದ್ನೋ ಅಷ್ಟೇ ಇದ್ದೋಗಿತ್ತು. ಇವತ್ತು ಬೆಳಗ್ಗೆನೇ ಬಂದು ಈ ಥರ ರೆಡಿ ಮಾಡಿದ್ದು ಸೋಮವಾರ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಇನ್ನು ಮಧ್ಯಾಹ್ನ ಟೈಮು ಇರುತ್ತಲ್ವ, ಅದರಲ್ಲಿ ಈ ಥರ ಕೆಲಸ ಎಲ್ಲನೂ ಮುಗಿಸಿದ್ದೆಲ್ಲ ಆಗಿದ್ದಾದಮೇಲೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡಿದ್ರೆ ಇನ್ನು ಮಧ್ಯದಲ್ಲಿ ಬರ್ತಾ ಇರ್ತಾರೆ ನೈಟೀಸು, ಈ ಥರ ಡ್ರೆಸ್ಸಸ್ಸು, ಈ ಥರ ಎಲ್ಲನೂ ತಗೊಂಡು. ಇನ್ನು ಅದು ಇಲ್ಲ ಆಗಲ್ಲ ಅನ್ನೋಕ್ಕೂ ಇಲ್ಲ, ಹೊಲಿಯೋಕ್ಕೂ ಇಲ್ಲ, ಆ ಥರ ಆಗ್ಬಿಡತ್ತೆ. ಸರಿ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಕೊಟ್ಟು ಹೋಗ್ತಾರೆ, ಕೆಲವರು ಅಲ್ಲೇ ಕೂತ್ಕೊಂಡು ನಮಗೆ ಇವಾಗಲೇ ಬೇಕು ಅಂತ ಇದು ಮಾಡ್ತಾರಲ್ವ, ಆ ಥರವರೆಗೆ ಸ್ವಲ್ಪ ಇದು ಅಂತ ಅನಿಸತ್ತೆ. ಸರಿ ಅಂತ ಹೇಳ್ಬಿಟ್ಟು ಇವ್ರು ಯಾರೋ ಒಂದು 5 ಡ್ರೆಸ್ ಕೊಟ್ಟಿದ್ದರು ಟೈಟ್ ಫಿಟ್ಟಿಂಗು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿದೆ. ಇನ್ನೊಬ್ಬರು ಅವರಂತೂ ಅಷ್ಟೇ, ಇದು ನೆಕ್ಸ್ಟ್ ಡೇ ಆಗಿರುತ್ತೆ ಮಂಗಳವಾರ. ಇನ್ನು ಕೆಲವೊಬ್ಬರು ಹುಡುಗಿರು ಆಗಲೆಲ್ಲ ತಗೊಂಡು ಒಂದೊಂದೇ ತೊಗೊಂಬರ್ತಾನೆ ಇದ್ದರು. ಅವರಮ್ಮ ಕಳಿಸ್ತಾನೆ ಇದ್ದರು. ಎಲ್ಲ ಊರಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಆಗಲೆಲ್ಲ ಒಂದೊಂದೇ ತೊಗೊಂಬರ್ತಾಯಿದ್ರು. ನಾನು ಆ ಕಡೆ ಬಟ್ಟೆ ಕಟ್ ಮಾಡೋಣ ಅಂತ ಆ ಕಡೆ ಕೂತ್ಕೊಂಡಿದ್ದೀನಿ, ಈ ಕಡೆ ತೊಗೊಂಬರ್ತಾನೆ ಇದ್ದರು. ಈ ಥರ ಇರುತ್ತೆ. ಸರಿ, ಇನ್ನು ಅದು ಇದು ಎಲ್ಲನೂ ಕೆಲಸ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಇನ್ನು ಅವುಗಳನ್ನೂ ನೋಡ್ಕೋಬೇಕಲ್ವ. ಇನ್ನು ಎಲ್ಲೇ ಇದು ಮಾಡಿದ್ರೂ ಇಲ್ಲಿಗೇ ಈ ಥರ ಟೈಟ್ ಫಿಟ್ಟಿಂಗು ಡ್ರೆಸ್ಸು ನೈಟೀಸು ಟೈಟ್ ಫಿಟ್ಟಿಂಗೋಸ್ಕರ ಇಲ್ಲಿಗೇ ಬರ್ತಾರೆ. ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ. ಬಂದವ್ರನ್ನ ಮುಖದ ಮೇಲೆ ಇಲ್ಲ ಆಗಲ್ಲ ಅಂತ ಹೇಳಿ ಕಳ್ಸೋಕ್ಕೂ ಆಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವೆಲ್ಲ ಸ್ಟಿಚ್ ಮಾಡೋಷ್ಟರೊಳಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು. ಅದರಲ್ಲೇ ಅಮೌಂಟ್ ಆದರೂ ಬರುತ್ತೆ. ಇದರಲ್ಲೇ ಇಷ್ಟೊಂದು ಟೈಮ್ ತಗೊಂಡು ಸ್ಟಿಚ್ ಮಾಡಿದ್ರೂ ಇಷ್ಟು ಅಂತ ಹೇಳಿದ್ರೆ ನಾನು ತೊಗೊಳ್ಳೋದು ಕಡಿಮೆ. ಒಂದು ಟಾಪ್ ಟೈಟ್ ಫಿಟ್ಟಿಂಗ್ ಮಾಡೋದಕ್ಕೆ 20 ತೊಗೊತೀನಿ. ಮಧ್ಯದಲ್ಲಿನೂ ಸ್ಟಿಚ್ ಮಾಡೋದು ಎಲ್ಲ ಇರುತ್ತಲ್ಲ, ಇಲ್ಲ ಎಕ್ಸ್ಟ್ರಾ ಸ್ಟಿಚ್ಚಿಂಗು ಅದು ಇದು ಅಂತ ಹೇಳಿದರೆ ಇನ್ನು 10-20 ಆ ಥರ ಜಾಸ್ತಿ ಮಾಡ್ತೀನಿ. ಆ ಥರ ಅದನ್ನು ಕೊಡೋಕ್ಕೇ ಕೆಲವರು ಕಡಿಮೆ ಮಾಡಿಕೊಂಡು ಅದರಲ್ಲೂ ಇದು ಮಾಡಿಕೊಂಡು ಹೋಗ್ತಾರೆ. ಇನ್ನೇನು ಮಾಡೋದು, ಅದೇ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರೆ ಈ ಟೈಮ್ಗೆಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೋದು. ಆ ಸ್ಟಿಚ್ ಮಾಡೋಷ್ಟರೊಳಗೆ ಬರ್ತಾಯಿತ್ತಲ್ವ, ಆ ಥರ ಅನಿಸುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಈ ಥರ ಇರ್ತವೆ ಫ್ರೆಂಡ್ಸ್ ನನ್ನ ವ್ಲಾಗ್ಸು, ನನ್ನ ಡೇ ರೊಟೀನು ಎಲ್ಲನೂ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ವ್ಲಾಗ್ನ ಹಾಗೆ ಕಂಟಿನ್ಯೂ ಆಗ್ತಾ ಇರತ್ತೆ, ನೋಡಿ ಸಪೋರ್ಟ್ ಮಾಡಿ. ಈ ಥರನೇ ನನ್ನ ಡೇ ಎಲ್ಲ ಯಾವ ಥರ ಇರುತ್ತೆ, ನನ್ನ ಕುಕ್ಕಿಂಗ್ ವೀಡಿಯೋಸು, ಹಾಗೆ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಈ ಥರ ಎಲ್ಲನೂ ಇದೇ ಥರದ್ದೇ ಇರ್ತವೆ. ಇವಾಗ ಬಂದ್ಬಿಟ್ಟು ಇನ್ನೇನು ಆ ಕೆಲಸ ಈ ಕೆಲಸ ಎಲ್ಲ ಮ್ಯಾನೇಜ್ ಮಾಡಿ ಇದು ಮಾಡೋ ಸಲುವಾಗಿ ಇನ್ನು ಬೇರೆ ಎಲ್ಲನೂ ಸಪ್ರೇಟಾಗಿ ವಿಡಿಯೋ ಮಾಡೋಕ್ಕೆ, ಅಂದರೆ ಮೊದಲಾದರೆ ವಾಲ್ ಹ್ಯಾಂಗಿಂಗು ಈ ಥರ ಎಲ್ಲ ಕೆಲವೊಂದು ಡಿಸೈನ್ಸ್ ಕ್ರಾಫ್ಟ್ಸ್ ಎಲ್ಲ ತುಂಬಾ ಮಾಡ್ತಾಯಿದ್ದೆ. ಇದು ಎಲ್ಲ ಹೇಳಿ ಬ್ಯಾಂಗಲ್ ಡಿಸೈನು, ಹಾಗೆ ಓಲೆ ಡಿಸೈನು, ಈ ಥರ ಎಲ್ಲನೂ ತುಂಬಾ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಬ್ಯುಸಿ
ಇರೋದ್ರಿಂದ ಬಟ್ಟೆ ಸ್ಟಿಚಿಂಗ್ ಮಾಡೋಷ್ಟ್ರೊಳಗೇ ಸಾಕಾಗೋಗುತ್ತೆ. ಮತ್ತು ಬಟ್ಟೆ ಸ್ಟಿಚಿಂಗ್ ಆದ ತಕ್ಷಣ ಇನ್ನು ಮನೆ ಕೆಲಸ ಈ ಥರ ಎಲ್ಲನೂ ಇದೇ ಸರಿ ಹೋಗುತ್ತೆ. ಬೇರೆ ಎಲ್ಲನೂ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನು ಬೇರೆ ಎಲ್ಲೂ ಆಚೆನೂ ಹೋಗೋದಿಲ್ಲ ನಾನು. ಇನ್ನು ಹೋದರೆ ಊರಿಗೆ ಆ ಥರ ಯಾವಾಗಲೋ ಫಂಕ್ಷನ್ನು ಹಬ್ಬನೋ ಈ ಥರ ಏನಾದರೂ ಇದ್ರೇ ಊರುಗಳಿಗೆ ಹೋಗೋದು, ಇಲ್ಲ ಮನೆ ಈ ಥರ ನನ್ನ ಕೆಲಸ ಇದೇ ಥರನೇ ನನ್ನದು ರೊಟೀನ್ ಇರುತ್ತೆ. ಅದನ್ನೇ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ. ಸೋಮವಾರದ್ದು ಮಂಗಳವಾರದ್ದು ನೋಡಿರ್ತೀರ. ಇದು ಬಂದ್ಬಿಟ್ಟು ಬುಧವಾರದ ವ್ಲಾಗ್ ಆಗಿರುತ್ತೆ. ನೆನ್ನೆದೇನೆ ಆವತ್ತು ಬೆಳಗ್ಗೆನೇ ಎದ್ದು ಹಾಗೆ ಎಲ್ಲನೂ ಆಚೆ ಈಚೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮೇಲೆ ಹೊರಟೋಗೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗನಿಗೂ ಎಕ್ಸಾಮು ಈ ನಡುವೆ ಅದು ಇದಕ್ಕೂ ಏನೋ ಸೈನ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಓಡಾಡಿಕೊಂಡು ಇದ್ದ. ಇನ್ನು CET ಎಕ್ಸಾಮು ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಲಾಸಸ್ ಇಟ್ಕೊತಾ ಇದ್ದಾರೆ. ಇನ್ನು ಅದಕ್ಕೆ ಹೋಗ್ಬೇಕಾಗತ್ತೆ. ಇನ್ನು ನಾರ್ಮಲಾಗಿ ಇನ್ನು ಬೆಳಗ್ಗೆನೇ ಎದ್ದು ಅವನಿಗೆ ಟಿಫ್ ಬಾಕ್ಸ್ಗೆ ಏನಾದರೂ ಮಾಡಿಕೊಡ್ಬೇಕಾಗತ್ತೆ. ಆ ಥರ ಆಗ್ಬಿಡ್ತೈತೆ ನೋಡಿ. ಈ ಥರ ಬೆಳಗ್ಗೆನೇ ಎದ್ದು ಆ ಕಡೆ ಈ ಕಡೆ ಎಲ್ಲನೂ ಕ್ಲೀನ್ ಮಾಡಿ ರಂಗೋಲಿ ಎಲ್ಲನೂ ಬಿಡಿಸಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ಅದಕ್ಕೇ ಒಂಥರ ಮನಸ್ಸಿಗೆ ಸಮಾಧಾನ. ಅದು ಇದ್ದರೆ ಆ ಕಡೆ ಮಾಡೋಕ್ಕೂ ಇಲ್ಲ, ಈ ಕಡೆ ಬೇರೆ ಕೆಲಸ ಮಾಡೋಕ್ಕೂ ಇಲ್ಲ. ಅಯ್ಯೋ ಆ ಕೆಲಸ ಹಾಗೆ ಇದ್ದೋಗಿದ್ದೆಲ್ಲ ಮಾಡಬೇಕಿತ್ತೆ ಅಂತ ಅದು ಇದು ಎಲ್ಲನೂ ಒಂಥರ ಇದಾಗ್ಬಿಡತ್ತೆ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದು ಇದು ಎಲ್ಲನೂ ಯಾವ ಥರ ಟೈಮ್ ಸಿಕ್ಕಿದ್ರೆ ಆ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗತ್ತೆ ಅಲ್ವಾ. ಆ ಥರನೇ ನಾನು ಇದೇ ಟೈಮ್ ಟೇಬಲ್ ಥರ ನಾನು ಇದೇ ಥರ ಮಾಡ್ತೀನಿ ಅದೇ ಥರ ಮಾಡ್ತೀನಿ ಅಂತ ಹೇಳಿ ನನಗೆ ಆಗೋದಿಲ್ಲ. ಆ ಥರ ಎಲ್ಲನೂ ಇರೋದನ್ನೇ ಈ ಥರ ತೋರಿಸ್ತೀನಿ. ಆ ಟೈಮ್ ತಕ್ಕ ಹಾಗೆ ಯಾವ ಥರ ಆಗುತ್ತೆ ಆ ಥರನೇ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇವತ್ತು ಬುಧವಾರ ಆಗಿರುತ್ತೆ. ಡೇ ಬಂದು ಬುಧವಾರ. ನೋಡಿ ಸಿಂಪಲ್ಲಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಅಂದರೆ ಇವರು ಒಂದು ಬಜ್ಜಿ ತೊಗೊಂಡು ಬಂದು ಕೊಡ್ತಾಳೆ, ತಲೆ ತಿಂದುಬಿಡ್ತಾಳೆ ಹಾಗೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಈ ಥರ ಇದಕ್ಕಿನ್ನ ಬೀಡ್ಸ್ ಹಾಕಬೇಕು, ಉಕ್ಸ್ ಹಾಕಬೇಕು. ಈಗಲೇ ಆಗಿದ್ದು. ಮತ್ತು ಸೀರೆ ಫಾಲ್ಸ್ ಸ್ಟಿಚ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು 2 o'clock ಆ ಥರ ಆಗಿದೆ. 2:30 ಆ ಥರ ಆಗಿದೆ. ಇನ್ನು ಬೆಳಗ್ಗೆ ಬಂದ್ಬಿಟ್ಟು ಹಸಿ ಅಲಸಂದೆ ಕಾಳು ಸಾಂಬಾರು ಮಾಡಿದ್ದೆ. ಅದಕ್ಕೆ ಮುದ್ದೆ ರೈಸು ಎಲ್ಲ. ಇನ್ನು ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಅವ್ರಿಗೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಇದೆ ಫ್ರೆಂಡ್ಸ್. ಇನ್ನು ಹಬ್ಬ ಹತ್ರ ಬಂತು. ಬೇಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕು. ಎಲ್ಲನೂ ಇದ್ದಾವೆ. ಇನ್ನು ಇವತ್ತು ನಾಳೆ ಕೊಡೋವು ಕೆಲವೊಂದೆಲ್ಲ ಇದ್ದಾವೆ, ಕೊಡಬೇಕಾಗತ್ತೆ. ಹಾಗೆ ಮಧ್ಯದಲ್ಲಿ ಡ್ರೆಸ್ಸು ಅಲ್ಲಿ ಕೊಡು, ಟಾಪ್ಸು, ನೈಟೀಸು ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಬರ್ತಾರೆ. ಆವಾಗಲೇ ಒಂದು 6 ಅಂದರೆ 2-3 ಟಾಪು, ಒಂದು ಇದು ಆ ಥರ ಬಂದಿದ್ವಾ. ಅದು ಇಷ್ಟು ಇದು ಮಾಡ್ಕೊಂಡು ಅಷ್ಟಕ್ಕೆ ಟೈಮ್ ಆಗೋಗುತ್ತೆ. ಈ ಥರ ಎಲ್ಲ ಇದೆ ಫ್ರೆಂಡ್ಸ್. ಇನ್ನೂ ಒಂದು ಇದಾದೆ, ಅದನ್ನು ಸ್ಟಿಚ್ ಮಾಡಬೇಕು. ಇವುಗಳನ್ನ ಸ್ಟಿಚ್ ಮಾಡೋಷ್ಟರೊಳಗಡೆ ಬೇಕಾದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಮತ್ತು ಹಾಗೆ ಒಂಥರ ಇತ್ತು, ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟೋದೆ. ಆ ಬ್ಲೌಸು ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಏನೋ ವಿಡಿಯೋನೂ ಮಾಡೋಕ್ಕೇನೋ ಆಗಲಿಲ್ಲ. ಮತ್ತೇನು ಕೆಲವೊಂದು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದೆ, ಮತ್ತೇನು ವಿಡಿಯೋ ಮಾಡಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಈ ಒಂದು ಸಣ್ಣ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಗಿದ್ದರೂ ಮಾಡಲ್ಲ ಬಿಡಿ, ನಾನು ಹೇಳೋದಷ್ಟೇ.